ಗುಂಡಪ್ಪನವರು ನಾವೆಲ್ಲ ಏನು ಬದುಕ್ತಾ ಇದೀವಿ ಈ ಬದುಕಲ್ಲಿ ಸತ್ವನೇ ಇಲ್ಲ, ಒಂದು ರೀತಿ ಪೊಳ್ಳು ಬದುಕು ನಮ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾಕೆ ಹೀಗೆ ಹೇಳ್ತಿದ್ದಾರೆ ಇವತ್ತಿನ ಕಗ್ಗ ನೋಡಿ. ಬರಿಯ ಪೊಳ್ಳು ವಿಚಾರ ಮಾನುಷ ವ್ಯಾಪಾರ, ಪರಿಕಿಸಲು ಪುಣ್ಯವೆಂಬುದು ಮಹಂಕಾರ. ಅರಳಿ ಮೊಗವನಿ ತಿನಿತು ನಕ್ಕು ನಗಿಸಿರೆ ಸಾರ, ಹೊರೆ ಮಿಕ್ಕ ಸಂಸಾರ ಮಂಕುತಿಮ್ಮ. ಈ ಬದುಕಲ್ಲಿ ಎಲ್ಲೋ ಕೆಲವೊಂದಿಷ್ಟು ಜನ ಬಿಟ್ಟರೆ ಬೇರೆ ಎಲ್ಲರೂ ಬದುಕೋದು ಒಂದು ರೀತಿ ಸಾಧಾರಣವಾದ ಬದುಕು ಅಂತ. ಹುಡ್ತಾರೆ, ಏನನ್ನೋ ಓದ್ತಾರೆ, ಇನ್ನೇನನ್ನೋ ಕೆಲಸ ಮಾಡ್ತಾರೆ, ಒಂದಿಷ್ಟು ಹಣ ಸಂಪಾದನೆ ಮಾಡ್ತಾರೆ, ಕೊನೆಗೆ ಮದುವೆ ಆಗ್ತಾರೆ, ಮಕ್ಕಳಾಗತ್ತೆ, ಸಂಸಾರ ಸಾಗರದಲ್ಲಿ ಬಿದ್ದು ಎದ್ದು ಮುಳುಗಿ ಹಂಗೋ ಹಿಂಗೂ ಜೀವನವನ್ನು ತಳ್ತಾರೆ. ಕೊನೆಗೆ ರಿಟೈರ್ಮೆಂಟ್ ಲೈಫ್ ಬರುತ್ತೆ, ಕೊನೆಗೆ ಮಕ್ಕಳನ್ನ ಉದ್ಧಾರ ಮಾಡೋದು, ಕೊನೆಗೆ ಒಂದಿನ ಕಣ್ಮುಚ್ತಾರೆ. ಇದು ಒಂದು ರೀತಿ ಬದುಕು. ಇನ್ನು ಕೆಲವರು ಏನಂದರೆ ಎಲ್ಲರಿಗಿಂತ ನಾನು ಹೆಚ್ಚು ಸಂಪಾದನೆ ಮಾಡಬೇಕು, ಒಂದು ರೀತಿ ಅತಿ ಆಸೆ. ಆ ಅತಿ ಆಸೆಯಲ್ಲೇ ಜೀವನ ಮಾಡ್ತಿರ್ತಾರೆ. ಮಕ್ಕಳಿಗೆ ಆಸ್ತಿ ಮಾಡಬೇಕು, ಎಲ್ಲ ಆಸ್ತಿ ಹಣ ಎಲ್ಲ ಮಾಡಿ ಕೊನೆಗೆ ಒಂದಿನ ಏನಾರು ತೊಗೊಂಡೋಗ್ತಾರಾ? ಯಾವುದನ್ನು ತೊಗೊಂಡೋಗ್ಬೇಕು, ಎಲ್ಲ ಅಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ. ಇದು ಇನ್ನೊಂದು ಥರ ಜೀವನ. ಇನ್ನು ಕೆಲವರು ಏನಂದರೆ ನನಗೆ ಪುಣ್ಯಕ್ಕೋಸ್ಕರ ನಾನು ಸೇವೆ ಮಾಡ್ತೀನಿ, ದಾನ ಮಾಡ್ತೀನಿ, ಅದು ಅಪೇಕ್ಷೆ ಇದೆ, ನನಗೆ ಪುಣ್ಯ ಸಿಗಬೇಕು, ಆ ಅಪೇಕ್ಷೆ ಇಟ್ಕೊಂಡು ನಾನು ಏನೋ ಮಾಡ್ತೀನಿ ಸಮಾಜಕ್ಕೆ ಅಥವಾ ಏನೋ ಕೊಡ್ತೀನಿ ಇನ್ನೊಬ್ಬರಿಗೆ, ಈ ರೀತಿ ಭಾವನೆ. ಇದರಲ್ಲಿ ಈ ಪುಣ್ಯ ಅನ್ನೋದಂತೂ ಇದು ಒಂದು ರೀತಿ ಪುಣ್ಯಕ್ಕೋಸ್ಕರ ಮಾಡೋದು ಕೂಡ ಒಂದು ರೀತಿ ಅಹಂಕಾರ ಅಂತೇಳಿ ಹೇಳ್ತಾರೆ. ಒಟ್ಟಿನಲ್ಲಿ ಈ ಎಲ್ಲ ಮೂರು ಥರ ಜೀವನ ಏನು ಹೇಳಿದೆ ಇದೆಲ್ಲ ಕೂಡ ಪೊಳ್ಳು, ಇದರಲ್ಲಿ ಸತ್ವನೇ ಇಲ್ಲ ಅಂತೇಳಿ ಹೇಳ್ತಾರೆ. ಈ ಮೂರು ಥರ ಬದುಕೋದು ಕೂಡ ಸರಿಯಲ್ಲ ಅಂತ. ಹಾಗಾದರೆ ಹೇಗಿರಬೇಕು ಅಂದರೆ ಸ್ಮಾರ್ಟ್ಸಲ್ಲಿ ನಾವು ಕೇಳಿರ್ತೀವಿ, ಇದ್ದಷ್ಟು ದಿನ ಖುಷಿಯಾಗಿ ಇದ್ಬಿಡ್ಬೇಕು. ನಾವು ನಕ್ಕೊಂಡು ಪ್ರಸನ್ನ ಚಿತ್ತರಾಗಿ ಯಾವಾಗಲೂ ನಗ್ನಗ್ತಾ, ಇನ್ನೊಬ್ಬರಿಗೆ ನಗುವಿಗೆ ಕಾರಣರಾಗ್ತಾನೆ, ಇನ್ನೊಬ್ಬರನ್ನ ನಗಿಸ್ತಾ, ಈ ರೀತಿ ಖುಷಿಯಾಗಿ ಬದುಕಿದ್ರೆ ಸಾಕು ಅಂತ. ಇನ್ನು ಉಳಿದಿದ್ದೆಲ್ಲ ತುಂಬ ಚಿಂತೆ ಮಾಡೋಕ್ಕೋದ್ರೆ ಅದು ಹೊರೆ ಆಗತ್ತೆ ಅಂತ. ಆ ಹೊರೆಯನ್ನು ಇಟ್ಕೊಳ್ಳದೆ ಖುಷಿಯಾಗಿ ಇದ್ಬಿಟ್ರೆ ಅದೇ ಒಳ್ಳೆ ಸಾತ್ವಿಕವಾದ ಜೀವನ ಅಂತ ಗುಂಡಪ್ಪನವ್ರು ಹೇಳ್ತಾರೆ. ನಮಸ್ಕಾರಗಳು.